ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಾಸ್ಟ್ ವಿಡಿಯೋದೊಳಗ ನೀವು ಹೆಂಗ್ ಇಗ್ನಿಷನ್ ಸ್ಟಾರ್ಟ್ ಮಾಡೋದು, ಹೆಂಗ್ ಯಾವ್ದು ಕ್ಲಚ್ ಬ್ರೇಕ್ ಆಕ್ಸಲೇಟರ್ ಅದನ್ನೆಲ್ಲ ಮಿರರ್ ಹೆಂಗ್ ಸೆಟ್ ಮಾಡ್ಕೊಳ್ಳೋದು ಎಲ್ಲ ನೋಡಿದ್ರಿ. ಈ ವಿಡಿಯೋದೊಳಗೆ ನೀವ್ ಏನೇನ್ ಮಾಡ್ತೀರಿ ಅಂತಂದ್ರೆ ಹೆಡ್ಲೈಟ್ ಹೆಂಗ್ ಆನ್ ಮಾಡೋದು, ಹೆಡ್ಲೈಟ್ ಹೆಂಗ್ ಆಫ್ ಮಾಡೋದು, ಆಮೇಲೆ ಪಾರ್ಕಿಂಗ್ ಲೈಟ್ ಹೆಂಗ್ ಆನ್ ಮಾಡೋದು, ಅದಾದ್ಮೇಲೆ ಹೈ ಬೀಮ್ ಲೋ ಬೀಮ್ ಪಾಸ್ ಹೆಂಗ್ ಕೊಡೋದು, ಅದಾದ್ಮೇಲೆ ಇನ್ನು ಉಳಿದ ಫೀಚರ್ಸ್ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡೋಣ, ಸ್ಟಾರ್ಟ್ ಮಾಡೋಣ ಬರ್ರಿ ಕ್ಲಾಸ್. ಓಕೆ, ಇವತ್ತು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಮಾಡೋಣ ಅಂತ ಅಂದ್ರೆ ನಾವು ಫಸ್ಟ್ ಹೆಡ್ಲೈಟ್ ಲಿಂತ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಹೆಡ್ಲೈಟ್ ನಾ ಯಾಕೆ ಡೈರೆಕ್ಟ್ ಆಗಿ ಹಚ್ಚಾಕತ್ತಿಲ್ಲ ಅಂತ ಅಂದ್ರೆ ಹೆಡ್ಲೈಟ್ ಬ್ಯಾಟ್ರಿ ತಗೋತೈತಿ. ಸೊ ಹಿಂಗಾಗಿ ನಾವು ಗಾಡಿ ಸ್ಟಾರ್ಟ್ ಮಾಡಿ ಹೆಡ್ಲೈಟ್ ಆನ್ ಮಾಡ್ತೀನಿ. ಹೆಡ್ಲೈಟ್ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಇದು ನಮ್ದ ಮಾರುತಿ ಸುಜುಕಿ ಆಗಿರೋದ್ರಲಿಂತ ನಮ್ದು ರೈಟ್ ಸೈಡ್ಗೆ ಐತಿ, ಕೆಲವೊಬ್ಬರದ್ದು ಲೆಫ್ಟ್ ಸೈಡ್ಗೆ ಇರ್ತೈತಿ, ಅಥವಾ ಫೋರ್ಡ್ ಗಿಡದೆಲ್ಲ ಇತ್ತಂದ್ರೆ ಫೋರ್ಡ್ ಫೋಕ್ಸ್ ವ್ಯಾಗನ್ ಎಲ್ಲ ಇಲ್ಲಿ ಕೆಳಗೆ ಇರ್ತೈತಿ, BMW ಇದ್ ನೋಡ್ರಿ. ಫಸ್ಟ್ ನೀವು ಇದನ್ನ ಹಚ್ಚಿದ್ರಿ ಅಂತ ಅಂದ್ರ ಪಾರ್ಕಿಂಗ್ ಹತ್ತೈತಿ, ಅದಾದ್ಮೇಲೆ ಹೆಡ್ಲೈಟ್ ಆನ್ ಆಗ್ತೈತಿ. ಹೆಡ್ಲೈಟ್ ಇದು ಆನ್ ಆದ್ಮೇಲೆ ಇದು ಇಲ್ಲಿ ನೋಡ್ರಿ ಮೀಟರ್ ಒಳಗ ಬ್ಲೂ ಕಲರ್ ಸಿಗ್ನಲ್ ಬಂತಂದ್ರ ಹೈ ಬೀಮ್, ಇದು ಡೌನ್ ಮಾಡಿದ್ರ ಲೋ ಬೀಮ್, ಇದ್ ಮಾಡಿದ್ರ ಅಪ್ ಮಾಡಿದ್ರ ಹೈ ಬೀಮ್. ಸೊ ಈಗ ಪಾಸ್ ಹೆಂಗ್ ಕೊಡ್ಬೇಕಂತಂದ್ರ ಅದಕ್ಕಿಂತ ಹಿಂಗ್ ಮ್ಯಾಲ್ ಜಗ್ಗಿ ಹಿಂಗ್ ಬಿಟ್ರ ಇದ ಪಾಸ್. ನೀವ್ ಎಷ್ಟು ಫಾಸ್ಟ್ ಮಾಡ್ತಿರಲ್ಲ ಅಷ್ಟ ಅದ ಇದನ್ನ ಆಗ್ತದೆ, ಸಿಗ್ನಲ್ ಬರ್ತೈತಿ. ನಮ್ ಗಾಡಿಗೆ ಹೆಡ್ಲೈಟ್ ಕಟ್ಔಟ್ ಹಾಕ್ಸಿದ್ರಲಿಂತ್ರ ನಾನು ಅಷ್ಟು ಸ್ಪೀಡ್ ಮಾಡಿದೆ ಅಂತಂದ್ರೆ ಹೆಡ್ಲೈಟ್ ಹೋಗ್ತೈತಿ, ಅದ್ರ ಸಂಬಂಧ ನಾನು ಅಷ್ಟು ಫಾಸ್ಟ್ ಮಾಡಂಗಿಲ್ಲ. ಈಗ ಇದ್ರೊಳಗ ನೋಡ್ರಿ ಗಾಡಿ ಸ್ಟಾರ್ಟ್ ಐತಿ, ಬ್ರೇಕ್ ಸಿಗ್ನಲ್ ಅಂತ ಹೇಳಿ ಕೊಡಾಕತ್ತೈತಿ. ಬ್ರೇಕ್ ಸೀಟ್ ಬೆಲ್ಟ್. ಬ್ರೇಕ್ ಯಾಕೆ ಸಿಗ್ನಲ್ ಕೊಡಾತೈತಿ ಅಂದ್ರೆ ಗಾಡಿ ಸ್ಟಾರ್ಟ್ ಐತಿ, ಹ್ಯಾಂಡ್ ಬ್ರೇಕ್ ಒಳಗೈತದ. ಸೊ ಹ್ಯಾಂಡ್ ಬ್ರೇಕ್ ಹೆಂಗ್ ತೆಗಿಬೇಕಪ್ಪ ಅಂತಂದ್ರೆ ಇದು ಹ್ಯಾಂಡ್ ಬ್ರೇಕ್ ಆನ್ ಒಳಗೈತಿ. ಇದನ್ನ ತೆಗಿಬೇಕಂತ ಅಂದ್ರೆ ಫಸ್ಟ್ ನೀವು ಕಾಲೊಳಗ ಬ್ರೇಕ್ ಒತ್ತಿ ಹಿಡ್ದಿರ್ಬೇಕು. ಅಂದ್ರ ನೀವ್ ಇಲ್ಲಿಂದ ಬ್ರೇಕ್ ತೆಗೆದ್ರು ಅದೇನು ಗಾಡಿ ಮೂವ್ಮೆಂಟ್ ಆಗ್ಬಾರ್ದಂತೆ ಕಾಲೊಳಗ್ ಬ್ರೇಕ್ ಒತ್ತಿ ಹಿಡಿಬೇಕು. ಅದಾದ್ಮ್ಯಾಗ ಏನೈತಲ್ಲ ಇದನ್ನ ಮ್ಯಾಲ್ ಪುಲ್ ಮಾಡ್ಬೇಕ, ಆಮೇಲೆ ಈ ಬಟನ್ ಒತ್ತಿ ಕೆಳಗ್ ಬಿಡ್ಬೇಕು. ಇವಾಗ ಹ್ಯಾಂಡ್ ಬ್ರೇಕ್ ರಿಮೂವ್ ಆತ್ ನಮ್ದು. ಸೊ ನೀವು ಹ್ಯಾಂಡ್ ಬ್ರೇಕ್ ಹಾಕ್ಬೇಕಂತ ಅಂದ್ರೆ ಇದನ್ನೇನ್ ಹಿಡಿಯೋ ಅವಶ್ಯಕತೆ ಇಲ್ಲ, ಹಿಂಗ್ ಹಾಕ್ಬೋದು. ಬಟ್ ತೆಗಿಬೇಕಂತ ಅಂದ್ರೆ ಸ್ಟಾರ್ಟಿಂಗ್ ನೀವು ತೆಗ್ಯಾಕ್ ಹೋದ್ರಿ ಅಂತ ಅಂದ್ರೆ ನಿಮ್ಗೆ ಅದು ಬಾಳ ಟೈಟ್ ಬರ್ತೈತಿ. ಸೊ ಅದಕ್ಕ ಸ್ವಲ್ಪ ಮ್ಯಾಕ್ ಪುಲ್ ಮಾಡ್ರಿ, ಬಟನ್ ಒತ್ತಿ ತೆಗೀರಿ. ಈ ಗಾಡಿ ಹ್ಯಾಂಡ್ ಬ್ರೇಕ್. ಕೆಲವೊಂದು ಗಾಡಿ ಹೆಂಗಿರ್ತಾವ ಅಂದ್ರೆ ಎಲೆಕ್ಟ್ರಿಕಲ್ ಹ್ಯಾಂಡ್ ಬ್ರೇಕ್ ಇರ್ತಾವ. ಅದನ್ನ ಬಟನ್ ಹಿಂಗ್ ಜಸ್ಟ್ ಈಗ ನಮ್ದು ಹೆಂಗ್ ಮಿರರ್ ಡೌನ್ ಅಪ್ ಐತಲ್ಲ, ಸೊ ಹಿಂಗ ಸೇಮ್ ಅದ ಹ್ಯಾಂಡ್ ಬ್ರೇಕ್ ಇರ್ತೈತಿ. ಬ್ರೇಕ್ ಒತ್ತಿಕ್ಕಿ ಹಿಂಗ್ ಡೌನ್ ಒತ್ತಿಕ್ಕಿ ಹಿಡಿದ್ರೆ ಹ್ಯಾಂಡ್ ಬ್ರೇಕ್ ರಿಮೂವ್ ಆಗ್ತೈತಿ. ಬ್ರೇಕ್ ಒತ್ತಿ ಹಿಂಗ್ ಮೇಲೆ ಫುಲ್ ಮಾಡಿದ್ರಿ ಅಂತ ಅಂದ್ರೆ ಹ್ಯಾಂಡ್ ಬ್ರೇಕ್ ಹಾಕ್ತೈತಿ. ಸೊ ಇದು ಹ್ಯಾಂಡ್ ಬ್ರೇಕ್ ಇದ್ದಾತ. ಆಮೇಲೆ ಹೆಡ್ಲೈಟ್ ಇದ್ದಾತ. ಸೊ ಈಗ ನಿಮಗ್ ನೆಕ್ಸ್ಟ್ ಬರೋದಂತ ಅಂದ್ರೆ ವೈಪರ್ ಹೆಂಗ್ ಹಚ್ಬೇಕಪ್ಪ ಅಂತಂದ್ರೆ, ಸೊ ಈಗ ಹೆಡ್ಲೈಟ್ ಗೆ ಹಿಂಗ್ ತಿರ್ಗ್ಸಾಕತ್ತಿದ್ರಿ ನೀವ, ಇದು ಹೆಂಗ್ ಮಾಡ್ಬೇಕಂತ ಅಂದ್ರೆ ಇವಾಗ ನೋಡ್ರಿ ಹೆಡ್ಲೈಟ್ ಒಂದ್ ಸತ ನೀವ್ ಹಿಂಗ್ ಮಾಡಿದ್ರಿ ಅಂತಂದ್ರೆ ಅಪ್ ಮಾಡಿದ್ರಿ ಅಂತ ಅಂದ್ರೆ ಏನಾಗ್ತತಿ, ನೀವ್ ಹಿಡಿದಷ್ಟ್ರ ಮಟ್ಟ ಎಷ್ಟೊತ್ತನ ಹಿಡಿತೀರಲ್ಲ ಅಲ್ಲಿ ಮಟ ಅಷ್ಟ ಅದ ವೈಪರ್ ವೈಪ್ ಮಾಡ್ತೈತಿ. ನೀವು ಒಂದ್ ಸತ ಹಿಂಗ್ ಡೌನ್ ಮಾಡಿದ್ರಿ ಅಂತ ಅಂದ್ರೆ ಈಗ ಇದ ಒಂದು 30 ಸೆಕೆಂಡ್ಸ್ ಒಮ್ಮೆ ಅಥವಾ 10 ಸೆಕೆಂಡ್ಸ್ ಒಮ್ಮೆ ಅದು ವೈಪ್ ಮಾಡ್ಕೊಂತ ಇರ್ತೈತಿ. ಅದಕ್ಕಿಂತ ಇನ್ನೊಮ್ಮೆ ಡೌನ್ ಮಾಡಿದ್ರಿ ಅಂದ್ರೆ ಕಂಟಿನ್ಯೂಸ್ ಆಗಿ ವೈಪ್ ಮಾಡ್ತಾ ಇರ್ತೈತದ. ಅದಕ್ಕಿಂತ ಇನ್ನೂ ಒಮ್ಮೆ ಕೆಳಗೆ ಡೌನ್ ಮಾಡಿದ್ರಿ ಅಂತ ಅಂದ್ರೆ ಫುಲ್ ಫಾಸ್ಟ್ ಆಗಿ, ಅಂದ್ರೆ ಬಹಳ ಜೋರ್ ಮಳಿ ಇತ್ತಂದ್ರೆ ಅವಾಗ ಅದ ಯೂಸ್ ಆಗ್ತೈತಿ. ಸೊ ಆಮೇಲೆ ನಿಮ್ಗ ಇದು ಬಿಸಿಲುಗಾಲದಾಗ ಇವಾಗ ಇದ್ರ ಒಳಗ ಡಸ್ಟ್ ಐತಿ, ವೈಪ್ ಹೆಂಗ್ ಮಾಡುದಪ್ಪ ಅಂತಂದ್ರೆ ಇದಕ್ಕ ನೀರ್ ಹಾಕೊಂಡ್ ವೈಪ್ ಮಾಡ್ಬೇಕ. ಸೊ ಇದು ಏನ್ ಲಿವರ್ ಐತಲ್ಲ ಹಿಂಗ್ ಫ್ರಂಟ್ ಪುಷ್ ಮಾಡ್ಬೇಕ. ಪುಷ್ ಮಾಡಿ ನೀವು ಹಿಂಗ್ ಒರೆಸಿದ್ರಿ ಅಂತ ಅಂದ್ರೆ ನೀರ್ ಬರ್ತೈತಿ, ವಿತ್ ವೈಪ್ ಆಗ್ತೈತಿ. ಅದಾದ್ಮೇಲೆ ನಿಮ್ಗ ರೇರ್ ವೈಪರ್ ಐತಿ. ರೇರ್ ವೈಪರ್ ಹೆಂಗ್ ಒರೆಸ್ಬೇಕಪ್ಪ ಅಂತ ಅಂದ್ರೆ ಇದು ಹೆಂಗ್ ಹೆಡ್ಲೈಟ್ ಆನ್ ಮಾಡ್ತಿದ್ರಲ್ಲ ಹಂಗ ಇದನ್ನ ಹಿಂಗ್ ಮಾಡಿದ್ರಿ ಅಂತ ಅಂದ್ರೆ ರೇರ್ ವೈಪರ್ ಆನ್ ಆಗ್ತೈತಿ. ಸೊ ಇಲ್ಲೂ ನೀರ್ ಬರ್ಬೇಕಪ್ಪ ಅಂತ ಅಂದ್ರೆ ಇದ್ ಹಿಂಗ್ ಮಾಡಿದ್ರಲ್ಲ ಈಗ ಅಪೋಸಿಟ್ ಡೈರೆಕ್ಷನ್ದಾಗ ಹಿಂಗ್ ಒತ್ತಿ ಹಿಡಿಬೇಕ. ಸೊ ಅವಾಗ ನಿಮಗೆ ಏನಾಗ್ತೈತಿ, ಹಿಂದ್ಗಡೆನು ನೀರ್ ಬರ್ತೈತಿ. ಸೊ ಅವಾಗ ಅಲ್ಲಿಂತ್ರನು ವಿಸಿಬಿಲಿಟಿ ಕ್ಲಿಯರ್ ಆಗ್ತೈತಿ. ಯಾಕಂದ್ರೆ ಮಳೆಗಾಲದೊಳಗ ಅದು ಬೇಕಾಕೈತಿ. ಅದು ರಾಡಿ ಆಗಿತ್ತಂದ್ರೆ ಹಿಂದ್ ಬರೋ ಗಾಡಿ ಇವೆಲ್ಲ ನಮಗ್ ಗೊತ್ತಾಗಂಗಿಲ್ಲ.
ಆಮೇಲೆ ಏನಾಗ್ತೈತಿ ಇದ್ರೊಳಗೆ ಇನ್ನೊಂದು ಸೇಫ್ಟಿ ಫೀಚರ್ ಅಂತ ಅಂದ್ರೆ ನಮಗ ಸೀಟ್ ಬೆಲ್ಟ್. ಇಲ್ಲಿ ಸೀಟ್ ಬೆಲ್ಟ್ ಇರ್ತೈತಿ. ಇದನ್ನ ತಗೊಂಡು ಈ ಲಾಕ್ ಅನ್ನ ಇಲ್ಲಿಗೆ ಹಾಕ್ಬೇಕು. ಸೊ ಇಲ್ಲಿಗೆ ಇದು ಸೀಟ್ ಬೆಲ್ಟ್ ಆತು. ತೆಗಿಯೋದು ಹೆಂಗಪ್ಪ ಅಂದ್ರ ಹಿಂಗ್ ಒತ್ತಿದ್ವಿ ಅಂತಂದ್ರ ಇದು ರಿಮೂವ್ ಆಗ್ತೈತಿ. ಇದು ಸೀಟ್ ಬೆಲ್ಟ್. ಆಮೇಲೆ ನೀವು ಸೀಟ್ ಬೆಲ್ಟ್ ಹಾಕೊಂಡ ಸ್ಲೋಲಿ ಹಿಂಗ್ ಮುಂದ್ ಹೋದ್ರಿ ಅಂತಂದ್ರ ಫುಲ್ ಮುಂದ್ ಬರ್ತೈತಿ. ಅದ ಏನ್ಪಾ ಇದು ಸೀಟ್ ಬೆಲ್ಟ್ ಇದ್ರೂ ನಾ ಮುಂದ್ ಹೊಂಟೇನಿ, ಆಕ್ಸಿಡೆಂಟ್ ಆದಾಗ ಏನ ಹಿಂಗ ಮುಂದ್ ಹೋಗಿ ಬಡಸ್ಕೊಂಡೆ ಅಂತೇಳಿ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಡ್ರಿ. ಅದನ್ನ ಫಾಸ್ಟ್ ಆಗಿ ಜಗ್ ನೋಡ್ರಿ, ಅದು ಲಾಕ್ ಆಗ್ಬಿಡ್ತೈತಿ ಆಟೋಮೆಟಿಕ್. ಅದ ಸಿಸ್ಟಮ್ ಇರ್ತೈತಿ ಅದ್ರ ಒಳಗ. ಅದಾದ್ಮೇಲೆ ಇದು ಡೋರ್ದ ಲಾಕ್ ಲಾಸ್ಟ್ ಇದ್ರೊಳಗ ಕ್ಲಾಸ್ ಒಳಗೆ ಹೇಳಿರ್ಬೇಕು ನಿಮಗ್ ನಾನು. ಇದು ಲಾಕ್, ಇದು ಅನ್ಲಾಕ್ ಹಿಂಗಿರ್ತೈತಿ. ಆಮೇಲೆ ಇದು ಮಿರರ್, ಇದು ವಿಂಡೋದು. ಇದು ನೀವು ಹಿಂಗ್ ಒತ್ತಿದ್ರಂತೆ ಅಂದ್ರೆ ಈಗ ಯಾವುದೇ ಹಿಂದ್ಲಿಂತ್ರ ಯಾರ ಇಳಿಸಾಕ್ ಟ್ರೈ ಮಾಡ್ಲಿ ವಿಂಡೋ ಇಳಿಯಲ್ಲ, ನಮ್ ಕಡೆ ಕಂಟ್ರೋಲ್ ಇರ್ತೈತಿ. ಆಮೇಲೆ ನಿಮ್ಗೆ ಇನ್ನೊಂದು ಯೂಸ್ಫುಲ್ ಥಿಂಗ್ ಹೇಳ್ತೇನೆ ನೋಡ್ರಿ. ಇಲ್ಲೇ ಪೆಟ್ರೋಲ್ ಗೇಜ್ ತೋರ್ಸಾತೈತಲ್ಲ, ಅಂದ್ರೆ ಸಾರಿ ನಮ್ ಡೀಸೆಲ್ ಐತಿ, ಪೆಟ್ರೋಲ್ ಗೇಜ್ ಅಂತ ಅಂತಾರೆ. ಈ ಪೆಟ್ರೋಲ್ದ ಡಿಸೈನ್ ಐತಲ್ಲ ಅದ್ರ ಬಾಜುಕ್ ಏರೋ ಮಾರ್ಕ್ ಐತಿ. ಅದು ಯಾವ ಸೈಡ್ ಏರೋ ಮಾರ್ಕ್ ಇರ್ತೈತಲ್ಲ ನಿಮ್ದು ಫ್ಯೂಲ್ ಟ್ಯಾಂಕ್ ಕ್ಯಾಪ್ ಆ ಸೈಡ್ ಐತಿ ಅಂತ ತಿಳ್ಕೊಬೇಕು ನೀವು. ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ನಮ್ ಗಾಡಿದ್ ಯಾವ ಕಡೆ ಐತಿ ಅಂತ ಹೇಳಿ, ಸುಮ್ನ ಹುಡುಕೊಂತ ಅಥವಾ ಪೆಟ್ರೋಲ್ ಬಂಕಿಗೆ ರಾಂಗ್ ಡೈರೆಕ್ಷನ್ ದಾಗ ತೊಂಬಂದ್ ನಿಲ್ಲಿಸ್ಬಿಡ್ತಾರ. ಇಲ್ಲಿ ನೋಡಿದ್ರಂತೆ ಅಂದ್ರ ನಿಮ್ದು ಟ್ಯಾಂಕ್ ಕ್ಯಾಪ್ ಯಾವ ಕಡೆ ಐತಿ ಅನ್ನೋದು ನಿಮಗ್ ಗೊತ್ತಾಕೈತಿ. ಸೊ ಆ ಡೈರೆಕ್ಷನ್ ದಾಗ ನೀವು ಅಲ್ಲಿ ಹೋಗ್ಬಹುದು. ಆಮೇಲೆ ಇಲ್ಲಿ ನೋಡ್ರಿ ಇಷ್ಟಕೊಂಡು ನಮ್ ಕಡೆ ಬಟನ್ ಇದಾವ. ಇದ್ರ ಒಳಗ ಎ ಆಫ್ ಅಂತೇಳಿ ಐತಲ್ಲ, ಅದೇನಂತೆ ಅಂದ್ರೆ ಇವು ಹೈಬ್ರಿಡ್ ಗಾಡಿಗೆಲ್ಲ ಹಿಂಗ್ ಬಂದೈತಿ. ನೀವು ಗಾಡಿ ರನ್ ಮಾಡ್ತಿರ್ತೀರಿ, ಆಮೇಲೆ ಯಾವ್ದೋ ಒಂದ್ ಸಿಗ್ನಲ್ ಒಂದ್ ಸರ್ಟನ್ ಟೈಮ್ ನೀವು ರನ್ ಮಾಡಿ ಆದ್ಮೇಲೆ ಎಲ್ಲೇ ಒಂದ್ ಸಿಗ್ನಲ್ ಹೋಗಿ ನಿಂತಿರ್ತೀರಿ ಅಂತ ತಿಳ್ಕೊರಿ. ಅವಾಗ ನೀವು ಗಾಡಿನ ನ್ಯೂಟ್ರಲ್ ಹಾಕಿ ಬರೀ ಕ್ಲಚ್ ಮ್ಯಾಗಿಂತ್ರ ಕಾಲ್ ತೆಗದ್ರಿ ಅಂದ್ರ ಗಾಡಿ ಆಟೋಮೆಟಿಕ್ ಆಫ್ ಆಗ್ತೈತಿ. ಅದ್ರ ಸಂಬಂಧ ಇದ್ದಿದ್ದಂತದ ಅದು ಬಟನ್. ಅದನ್ನ ನೀವು ಆಫ್ ಮಾಡಿ ಇಟ್ಟಿದ್ರಿ ಅಂತಂದ್ರ ಗಾಡಿ ಹಂಗ ಆಫ್ ಆಗಂಗಿಲ್ಲ. ಅದ್ರ ಬಾಜುಕಿಂದ ಗ್ರೀನ್ ಕಲರ್ದ ಒಂದು ಸಿಂಬಲ್ ಐತಲ್ಲ ಅದ ಫಾಗ್ ಲ್ಯಾಂಪ್ ಅದ. ಅದಾದ್ಮ್ಯಾಗ ಇದೇನೈತಲ್ಲ ಹೆಡ್ಲೈಟ್ ನೀವು ಸೆಟ್ ಮಾಡ್ಕೊಳ್ಳೋದು, ಅಂದ್ರೆ ರೇಂಜ್ ನೀವು ಎಲ್ಲಿ ಎಷ್ಟು ಬೀಳ್ಬೇಕಂತ ಹೇಳಿ. ಇವಾಗ ನೀವು ಇದನ್ನ ಹಿಂಗ 1 2 3 4 ಅಂತ ಹಿಂಗ್ ಇಟ್ಕೊಂತ ಹೋದ್ರಂದ್ರ ವೈಡ್ ರೇಂಜ್ ಹಾಕೊಂತ ಹೋಗ್ತೈತಿ. ಎಷ್ಟ್ ನೀವು 0 ಇಟ್ಕೊಂತ ಹೋಗ್ತಿರಲ್ಲ ಅದ ಕಡಿಮೆ ನಿಮಗ್ ನಿಯರೆಸ್ಟ್ ಲೈಟ್ ಬೀಳ್ತಾ ಹೋಗ್ತೈತ. ಅದ ಇದೊಂದ್ ಫೀಚರ್ಸ್ ಐತಿ. ಇದು ಅಲಾರಾಮ್, ಪಾರ್ಕಿಂಗ್ ಸೆನ್ಸರ್ಸ್ ಇವೆಲ್ಲ ಸ್ಟಾರ್ಟ್ ಮಾಡೋದು ಬಟನ್ ಅದ. ಆಮೇಲೆ ನೀವು ಕಾರ್ ಕೀ ಇದ್ರೊಳಗ ಹಾಕಿ ಡೋರ್ ಏನಾರ ಓಪನ್ ಮಾಡಿದ್ರಂತೆ ಅಂದ್ರೆ ಈ ತರ ಸೌಂಡ್ ಬರ್ತೈತಿ. ಆಮೇಲೆ ನೀವೇನಾರ ಈ ಹೆಡ್ಲೈಟ್ಸ್ ಆನ್ ಇಟ್ಟ ನಿಮ್ಗ್ ಗೊತ್ತಿಲ್ಲಾರ್ದ ನೀವು ಇಳ್ಯಾಕತ್ರಿ ಅಂದ್ರ ಈ ತರ ಸೌಂಡ್ ಬರ್ತೈತಿ. ಸೊ ನಿಮಗದ ಅಲರ್ಟ್ ಬರ್ತೈತಿ. ಏನಪ್ಪಾ ನಿಮ್ದು ಗಾಡಿ ಹೆಡ್ಲೈಟ್ ಆನ್ ಐತಿ, ನೀವು ಇಳಿದು ಹೋಗ್ಬೇಡ್ರಿ, ಬ್ಯಾಟ್ರಿ ಹಾಳಾಗ್ತೈತಿ ಅಂತ ನಿಮ್ಗೆ ಅಲರ್ಟ್ ಮಾಡ್ತೈತಿ. ಇವೆಲ್ಲಾ ಸಿಗ್ನಲ್ಸ್ ಮೇಲೆ ನಿಮಗ ಬಾಳ ಲಕ್ಷ್ಯ ಇರ್ಬೇಕ. ಯಾಕಂತ ಅಂದ್ರ ಎಲ್ಲೋ ದೊಡ್ಡ ಲಾಂಗ್ ಟ್ರಿಪ್ಪಿಗೆ ಹೋಗಿರ್ತೀರಿ, ನೀವು ಹೆಡ್ಲೈಟ್ಸ್ ಎಲ್ಲ ಆನ್ ಇಟ್ಟು ನೀವು ಕೆಳಗೆ ಇಳಿದ್ ಬಿಟ್ರಿ ಅಂತ ಅಂದ್ರೆ ಬೆಳಗ್ಗೆ ಮಟ ಅಂತ ಅಂದ್ರೆ ಫುಲ್ ಬ್ಯಾಟ್ರಿ ಎಲ್ಲಾ ಖಾಲಿಯಾಗಿ ಹೋಗಿರ್ತೈತಿ. ಇವಾಗಿನ ಗಾಡಿ ಎಲ್ಲಾ ಬಾಳ ಅಂದ್ರ ಬಾಳ ಸೂಕ್ಷ್ಮ ಅದಾವ. ವಿದೌಟ್ ನೀವು ಬ್ಯಾಟ್ರಿ ಏನು ಮಾಡಕ್ ಬರಂಗಿಲ್ಲ. ಸೊ ಅದಕ್ಕ ಈ ವಿಷಯದೊಳಗ ಬಹಳ ಹುಷಾರಾಗಿರ್ಬೇಕ. ಇದನ್ನ ನೀವು ನೋಡ್ಬೋದು. ಇವಾಗ ಇಲ್ಲೇ ಚೈಲ್ಡ್ ಲಾಕ್ ಅಂತ ಐತಿ. ಈ ಚೈಲ್ಡ್ ಲಾಕ್ ಎದಕ್ಕೆ ಯೂಸ್ ಮಾಡ್ತಾರಂತ, ಒಳಗ್ ಸಣ್ಣ ಹುಡುಗರು ಹತ್ತದಾಗ ನೀವು ಇದನ್ನ ಲಾಕ್ ಅಂತ ಹೇಳಿ ಇಳಿಸಿ ಹಿಂಗ್ ಡೋರ್ ಹಾಕಿದ್ರಿ ಅಂತಂದ್ರ ಒಳಗ್ಲಿಂತ್ರ ಇದು ಓಪನ್ ಆಗುದಿಲ್ಲ ಡೋರ್. ನೀವು ಮತ್ತು ಹೊರಗೆ ಯಾರು ದೊಡ್ಡವ್ರು ಬಂದ ಓಪನ್ ಮಾಡಿದಾಗ ಓಪನ್ ಆಗ್ತೈತಿ. ಒಳಗ್ಲಿಂತ್ರ ಅವ್ರು ಎಷ್ಟೋ ತೆಗ್ಯಾಕ್ ಟ್ರೈ ಮಾಡಿದ್ರು ಓಪನ್ ಆಗೋದಿಲ್ಲ. ಸೊ ಇದೊಂದು ಬಾರಿ ಸೇಫ್ಟಿ ಫೀಚರ್ ಇದಂತ ಹೇಳ್ಬೋದು ನಾವು. ಫ್ರೆಂಡ್ಸ್, ಇಷ್ಟ ಇವತ್ತಿಂದ ಕ್ಲಾಸ್ ಒಳಗೆಲ್ಲ ಕವರ್ ಮಾಡೀನಿ. ಮತ್ತೆ ನಿಮ್ಗೆ ಯಾರ್ಯಾರಿಗೆ ಏನೇನ್ ಡೌಟ್ಸ್ ಐತಲ್ಲ ಎಲ್ಲಾ ಕೇಳ್ರಿ. ನೆಕ್ಸ್ಟ್ ಕ್ಲಾಸ್ ಲಿಂತ್ರ ಏನಾಗ್ತೈತಿ ಅಂತಂದ್ರೆ ಗಾಡಿ ಮೂವ್ಮೆಂಟ್ ಮಾಡೋದನ್ನ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ. ಅದ್ರೊಳಗೆ ನೀವು 1 by 1 ನೀವೆಲ್ಲಾ ಕಲಿಯಕ್ ಅನುಕೂಲ ಆಗ್ತೈತಿ. ಫಸ್ಟ್ ನೀವು ಗಾಡಿ ಕಲಿಯಕ್ಕಿಂತ ಮುಂಚೆ ಬೇಸಿಕ್ ಏನೇನ್ ತಿಳ್ಕೊಬೇಕಲ್ಲ ಗಾಡಿ ಒಳಗಿಂದ ಅದನ್ನೆಲ್ಲಾ ತಿಳ್ಕೊರಿ. ಯಾಕಂತ ಅಂದ್ರ ಸಡನ್ ಆಗಿ ನಿಮ್ಗೆ ಯಾವ ಟೈಮ್ದಾಗ ಏನ್ ಮಾಡ್ಬೇಕನ್ನುವಂತದ್ ನಿಮಗ್ ಗೊತ್ತಿರ್ಬೇಕ. ಎಲ್ಲಿ ಏನೈತೆ ಅನ್ನೋದು ನಿಮಗ್ ಫಸ್ಟ್ ಗೊತ್ತಿರ್ಬೇಕ.
ಅದು ಗೊತ್ತಿಲ್ಲಾರ್ದೆ ನೀವು ಗಾಡಿ ಹೊಡ್ಯಾಕ್ ಹೋದ್ರಿ ಅಂತಂದ್ರೆ ಏನಾರ ಅನಾಹುತ ಆಗೋ ಚಾನ್ಸಸ್ ಇರ್ತಾವ. ಸೊ ದಯಮಾಡಿ ಎಲ್ಲಾರು ರೂಲ್ಸ್ ಫಾಲೋ ಮಾಡ್ರಿ. ಗಾಡಿ ಒಳಗ್ ಬೇಸಿಕ್ ಅಂತಂದ್ರೆ ನೆಸೆಸಿಟಿ ಏನೇನ್ ಐತಲ್ಲ ಅದನ್ನೆಲ್ಲ ತಿಳ್ಕೊರಿ. ಸೀಟ್ ಬೆಲ್ಟ್ ಎದಕ್ ಹಾಕೋಬೇಕ, ಅದಾದ್ಮೇಲೆ ನಾವು ಹ್ಯಾಂಡ್ ಬ್ರೇಕ್ ಹೆಂಗ್ ಯೂಸ್ ಮಾಡ್ಬೇಕ, ಬ್ರೇಕ್ ಕ್ಲಚ್ ಹೆಂಗ್ ಯೂಸ್ ಮಾಡ್ಬೇಕ, ಆಮೇಲೆ ಕಾರ್ ಒಳಗ್ ಕೊಟ್ಟಿರುವಂತ ಕೆಲವೊಂದು ಫೀಚರ್ಸ್ ಇರ್ತಾವ, ಬಾಳ ಇಂಪಾರ್ಟೆಂಟ್ ಇರ್ತಾವ. ಈಗ ನೀವು ಚೈಲ್ಡ್ ಲಾಕ್ ನೋಡಿದ್ರಿ, ಆಮ್ಯಾಗ ಮಿರರ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನೋಡಿದ್ರಿ, ಆಮೇಲೆ ಇವು ವಿಂಡೋ ಇಳಿಲಾರ್ದಂಗ ಹಿಂದ್ ಕುಂತವ್ರಿಗೆ ಮಾಡೋದ್ ನೋಡಿದ್ರಿ, ಡೋರ್ ಲಾಕಿಂಗ್, ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ನೋಡಿದ್ರಿ. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಕಾರ್ನವ್ರು ಇದನ್ನೆಲ್ಲ ಕೊಟ್ಟಾರ ಅಂತೆ ಅಂದ್ರೆ ಇವೆಲ್ಲ ನಿಮಗ್ ಗೊತ್ತಿರ್ಬೇಕ. ಯಾಕಂದ್ರೆ ನೀವು ಡ್ರೈವರ್ ಸೀಟ್ ಒಳಗ್ ಕುಂತಾಗ 360 ಆಂಗಲ್ ನಿಮ್ಗ ಎಲ್ಲಾ ಲಕ್ಷ್ಯ ಇರ್ಬೇಕು. ಎಲ್ಲಿ ಏನ್ ನಡ್ದೈತಿ, ಯಾವ ಸೌಂಡ್ ಬರಾತೈತಿ, ಯಾವ ಸೆನ್ಸರ್ ಸೌಂಡ್ ಮೀನಿಂಗ್ ಏನ, ಇದು ಎದಕ್ ಸೌಂಡ್ ಬರಾತೈತಿ ಅನ್ನುವಂತ ನಿಮ್ಗೆಲ್ಲಾ ಗೊತ್ತಿರ್ಬೇಕ. ಸೊ ಈ 2 ಕ್ಲಾಸ್ ಒಳಗ್ ನಿಮಗೆ ವೆರಿ ಬೇಸಿಕ್ ಏನೇನ್ ಹೇಳ್ಕೊಡ್ಬೇಕತ್ತಲ್ಲ ನಾ ಎಲ್ಲಾ ಹೇಳ್ಕೊಟ್ಟೇನಿ. ನೆಕ್ಸ್ಟ್ ಕ್ಲಾಸ್ ಲಿಂತ್ರ ಸ್ಟಾರ್ಟ್ ಮಾಡೋಣಂತೆ ಗಾಡಿ ಹೆಂಗ್ ಮುಂದ್ ಹೋಗ್ಬೇಕಂತ ಹೇಳಿ. ಸೊ ಅದ್ರಲಿಂತ್ರ ನೀವು ಸ್ಟಾರ್ಟ್ ಮಾಡುವಂತ್ರಿ ಕಲ್ಯಾಕ. ಸೊ ಇವಾಗ ಕಲ್ತಿದ್ರೊಳಗ ಅಥವಾ ನಿಮ್ಗೆ ಯಾವ್ದಾರ ಏನಾರ ಡೌಟ್ಸ್ ಇತ್ತಂತೆ ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇದು ನಮ್ ಚಾನೆಲ್ ಒಂದ್ ಏನೋ ನಾಲೆಜ್ ಶೇರ್ ಮಾಡೋದ್ರ ಸಂಬಂಧ ನಾನು ಈ ಚಾನೆಲ್ ಕ್ರಿಯೇಟ್ ಮಾಡೀನಿ. ಸೊ ಪ್ಲೀಸ್ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ. ಏನಾರ ನಿಮ್ಗೆ ಡೌಟ್ಸ್ ಇತ್ತಂತೆ ಅಂದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ಏನಾರ ನಾ ತಪ್ಪು ಹೇಳಿದ್ದೆ ಅಂತ ಅಂದ್ರೂ ಕಮೆಂಟ್ ಮಾಡ್ರಿ. ಪ್ಲೀಸ್ ಸಪೋರ್ಟ್ ಮಾಡ್ರಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.